ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಉತ್ತರ ಕರ್ನಾಟಕದ ರೈಲ್ವೆ ಯೋಜನೆಗಳ ಕುರಿತು ರೈಲು ಹೋರಾಟ ಸಮಿತಿ ಮನವಿ. ರೈಲ್ವೆ ಅಧಿಕಾರಿಗಳ ನಡೆಗೆ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಬೇಸರ. ಹುಬ್ಬಳ್ಳಿ ನಗರದಲ್ಲಿ ಇರುವ ಚಾಲುಕ್ಯ ರೈಲ್ವೆ ಇನ್ಸ್ಟಿಟ್ಯೂಟ್ ಸಭಾಭವನದಲ್ಲಿ ಮಂಗಳವಾರ ಸೌತ್ ವೆಸ್ಟರ್ನ್ ರೈಲ್ವೇಸ್ನ 25ನೇ ವಲಯ ರೈಲ್ವೆ ಬಳಕೆದಾರ ಸಮಿತಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಸಭೆಯಲ್ಲಿ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರು ಆದ ಕುತುಬುದ್ದೀನ್ ಕಾಜಿ ಅವರು ಪಾಲ್ಗೊಂಡು ಉತ್ತರ ಕರ್ನಾಟಕದ ವಿವಿಧ ರೈಲ್ವೆ ಬೇಡಿಕೆ ಹಾಗೂ ನೂತನ ರೈಲ್ವೆ ಮಾರ್ಗಗಳ ಕುರಿತು ಮಾನ್ಯ ಮಹಾವ್ಯವಸ್ಥಾಪಕರು ಆದ ಪಿ ಅನಂತ್ ಅವರಿಗೆ ಮನವಿ ಸಲ್ಲಿಸಿದರು. ಬಹುದಿನಗಳ ಬೇಡಿಕೆಯಾದ ಲೋಕಾಪುರದಿಂದ ರಾಮದುರ್ಗ ಸವದತ್ತಿ ಮಾರ್ಗವಾಗಿ ಧಾರವಾಡಕ್ಕೆ ನೂತನ ರೈಲ್ವೆ ಮಾರ್ಗ ಅನುಷ್ಠಾನಗೊಳಿಸಬೇಕು. ಬಸವ ಎಕ್ಸ್ಪ್ರೆಸ್ ರೈಲನ್ನು ಲೋಕಾಪುರದವರೆಗೆ ವಿಸ್ತರಿಸಬೇಕು. ವಿಜಯಪುರ ಬಾಗಲಕೋಟೆ ಮಾರ್ಗದಲ್ಲಿ ತಿರುಪತಿಗೆ ನೂತನ ರೈಲು ಪ್ರಾರಂಭಿಸಬೇಕು. ವಿಜಯಪುರದಿಂದ ಬಾಗಲಕೋಟೆ ಗದಗ ಹೊಸಪೇಟ ಬಳ್ಳಾರಿ ಮಾರ್ಗವಾಗಿ ಗುಂಟಕಲ್ ತನಕ ನೂತನ ಪ್ಯಾಸೆಂಜರ್ ರೈಲು ಪ್ರಾರಂಭಿಸಬೇಕು. ಹುಬ್ಬಳ್ಳಿ ನಿಜಾಮುದ್ದೀನ್ ಎಕ್ಸ್ಪ್ರೆಸ್ ಮೈಸೂರು ಸಾಯಿನಗರ ಶಿರಡಿ ಯಶವಂತಪುರ ಬಿಕಾನೇರ ಈ ರೈಲುಗಳನ್ನು ದಿನನಿತ್ಯ ಸಂಚರಿಸುವಂತೆ ಮಾಡಬೇಕು. ರಾಯಚೂರು ವಿಜಯಪುರ ರೈಲನ್ನು ಗದಗವರೆಗೆ ವಿಸ್ತರಿಸಬೇಕು. ಹೈದರಾಬಾದ್ ವಿಜಯಪುರ ರೈಲನ್ನು ಗದಗವರೆಗೆ ವಿಸ್ತರಿಸಬೇಕು. ಮುಂಬೈ ಬೆಂಗಳೂರು ಸೂಪರ್ ಫಾಸ್ಟ್ ರೈಲನ್ನು ವಿಜಯಪುರ ಬಾಗಲಕೋಟೆ ಮಾರ್ಗದಲ್ಲಿ ಸಂಚರಿಸುವಂತೆ ಮಾಡಬೇಕು ಅಂತ ಮನವಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ಬಾಗಲಕೋಟೆ ಕುಡಚಿ ಕಾಮಗಾರಿಯು ಲೋಕಾಪುರದ ತನಕ ಮುಕ್ತಾಯವಾಗಿದ್ದು ಭದ್ರತಾ ಸಮೀಕ್ಷೆ ಕೂಡ ಆಗಿದೆ. ಆದರೆ ಇಲ್ಲಿ ರೈಲುಗಳ ಸಂಚಾರವಿಲ್ಲದೆ ನಿಲ್ದಾಣಗಳು ಹಾಳಾಗ್ತಾ ಇರೋದ್ರಿಂದ ಬಾಗಲಕೋಟೆ ಲೋಕಾಪುರದವರೆಗೆ ಪ್ಯಾಸೆಂಜರ್ ರೈಲನ್ನು ಪ್ರಾರಂಭಿಸಬೇಕು ಅಂತ ಕುತುಬುದ್ದೀನ್ ಕಾಜಿ ಅವರು ರೈಲ್ವೆ ಅಧಿಕಾರಿಗಳಿಗೆ ಒತ್ತಾಯಿಸಿದಾಗ ಅಧಿಕಾರಿಗಳು ಅಲ್ಲಿನ ಜನ ರೈಲು ಹತ್ತಲ್ಲವೆಂದು ಹಾರಿಗೆ ಉತ್ತರ ನೀಡಿ ಜಾರಿಗೊಳ್ಳಲು ಪ್ರಯತ್ನಿಸಿದಾಗ ಮಾನ್ಯ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ರೈಲ್ವೆ ಅಧಿಕಾರಿಗಳ ನಡೆಗೆ ಗರಂ ಆಗಿ ನೀವು ಆ ಭಾಗದಲ್ಲಿ ಇನ್ನೂ ರೈಲು ಪ್ರಾರಂಭಿಸೇ ಇಲ್ಲ, ಮತ್ತೆ ಜನ ರೈಲು ಹತ್ತಲ್ಲ ಅಂತ ಹೇಗೆ ಹೇಳ್ತೀರಿ ಅಂತ ತರಾಟೆಗೆ ತೆಗೆದುಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರು ಆದ ಕುತುಬುದ್ದೀನ್ ಕಾಜಿ, ಮಹೇಂದ್ರ ಸಿಂಘವಿ, ಸುಭಾಷ್ ಶಿರ್ಬುರ, ರಾಜಶೇಖರ್ ಮೆಣಸಿನಕಾಯಿ, ಬಾಬಾಜಾನ್ ಮುಧೋಳ, ಮೈನುದ್ದೀನ್ ಕಾಜಿ, ಎಂಕೆ ಯಾದವಾಡ ಸೇರಿ ಮತ್ತಿತರರು ಹಾಜರಿದ್ದರು. ಕುತುಬುದ್ದೀನ್ ಕಾಜಿ ನಾನು ಇವತ್ತ ನೈಋತ್ಯ ರೈಲ್ವೆ ಹುಬ್ಬಳ್ಳಿ ZRCCಯ ಒಂದು ಸಭೆಯಲ್ಲಿ ಅಖಂಡ ಕರ್ನಾಟಕದ ಒಂದು ರೈಲ್ವೆ ಮಾರ್ಗಗಳ ಮತ್ತು ಸಾರ್ವಜನಿಕರ ರೈಲ್ವೆ ಸೌಲಭ್ಯದ ಕುರಿತು ಒಂದು ಚರ್ಚೆಯ ಒಂದು ಸಭೆ ನಡೆಯಿತು. ನಾವು ರೈಲ್ವೆ ಹೋರಾಟ ಸಮಿತಿಯಿಂದ ಉತ್ತರ ಕರ್ನಾಟಕಕ್ಕೆ ಅಗತ್ಯ ಇರುವ ಕುಡಚಿ ಬಾಗಲಕೋಟೆ ರೈಲ್ವೆ ಮಾರ್ಗ ಇರ್ಬೋದು, ಲೋಕಾಪುರ ಧಾರವಾಡ ಸವದತ್ತಿ ಯಲ್ಲಮ್ಮ ರಾಮದುರ್ಗ ರೈಲ್ವೆ ಮಾರ್ಗ ಇರ್ಬೋದು ಮತ್ತು ಅಖಂಡ ಬಾಗಲಕೋಟೆ ಬಿಜಾಪುರ ಗದಗ ಸೋಲಾಪುರ ಮಧ್ಯದೊಳಗೆ ಹೆಚ್ಚಿನ ರೈಲ್ವೆ ಸೌಲಭ್ಯ ಕುರಿತು ಈ ಸಭೆಯಲ್ಲಿ ಚರ್ಚೆ ಮಾಡುವ ನಿಟ್ಟಿನೊಳಗೆ ಮಾನ್ಯ ಚಿಕ್ಕೋಡಿ ಲೋಕಸಭಾ ಸದಸ್ಯರಾದ ಪ್ರಿಯಾಂಕಾ ಜಾರಕಿಹೊಳಿಯವರ ನೇತೃತ್ವದಲ್ಲಿ ಇವತ್ತು ಒಂದು ಮನವಿಯನ್ನು ಅರ್ಪಣೆ ಮಾಡಿದೆವು. ಅದರಂತೆ ಆ ZRCC ಸಭೆಯಲ್ಲಿ ಕುಡಚಿ ಬಾಗಲಕೋಟೆ ರೈಲ್ವೆ ಮಾರ್ಗ ಅತಿ ಶೀಘ್ರದಲ್ಲಿ ಪೂರ್ಣಗೊಳಿಸಬೇಕು. ಲೋಕಾಪುರವರೆಗೆ ಬಾಗಲಕೋಟೆಯಿಂದ ಕಾಮಗಾರಿ ಪೂರ್ಣಗೊಂಡಿದ್ದು ಅಲ್ಲೇ ಪ್ಯಾಸೆಂಜರ್ ರೈಲು ಪ್ರಾರಂಭ ಮಾಡಬೇಕು. ಲೋಕಾಪುರದಿಂದ ಯಾದವಾಡ, ಮುಧೋಳ, ಜಮಖಂಡಿ, ರಬಕೈ, ಬನಾಟಿ, ತೇರದಾಳ್, ಹಾರೋಗಿರಿ ಮತ್ತು ಕುಡಚಿ ಭಾಗದಲ್ಲಿ ಏಕಕಾಲಕ್ಕೆ ಕಾಮಗಾರಿ ಪ್ರಾರಂಭಿಸಿ 2027ರ ಒಳಗಾಗಿ ಆ ಕಾಮಗಾರಿ ಪೂರ್ಣಗೊಳಿಸಿ ಉತ್ತರ ಕರ್ನಾಟಕದ ಒಂದು ಅತ್ಯಮೂಲ್ಯ ಬೇಡಿಕೆಯಾದ ಕುಡಚಿ ಬಾಗಲಕೋಟೆ ರೈಲ್ವೆ ಮಾರ್ಗ ಪೂರ್ಣಗೊಳಿಸುವ ನಿಟ್ಟಿನೊಳಗೆ ಸರ್ಕಾರದ ಪ್ರತಿನಿಧಿಗಳ ಮತ್ತು ಸರ್ಕಾರದ ಅಧಿಕಾರಿಗಳಿಗೆ ಒಂದು ಒತ್ತಾಯವನ್ನು ಮಾಡಲಾಗಿದೆ. ಅದರಂತೆ ಗದಗ ಯಲೋಗಿ, ಗದಗ ವಾಡಿ, ಆಲಿಮಟ್ಟಿ ಯಾದಗಿರಿ ಮತ್ತು ಆಲಿಮಟ್ಟಿ ಚಿತ್ರದುರ್ಗ ಉಳಿದಂತೆ ಎಲ್ಲ ರೈಲು ಮಾರ್ಗಗಳ ಬಗ್ಗೆ ಇವತ್ತು ವಿಚಾರ ವಿಮರ್ಶೆ ಮಾಡಲಾಗಿ ಎಲ್ಲರ ಬಗ್ಗೆ ಒಂದು ಸೂಕ್ತ ಕ್ರಮ ಕೈಗೊಳ್ಳುವ ನಿರ್ಧಾರವನ್ನು ಈ ಸಭೆಯಲ್ಲಿ ಮಾಡಲಾಗಿದೆ. ಅದಕ್ಕೆ ನಾನು ಜನಪ್ರತಿನಿಧಿಗಳಿಗೆ ಮತ್ತು ಜಿಲ್ಲೆಯ ಎಲ್ಲ ಇವರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ. ಇವತ್ತಿನ ಸಭೆ ಸೌತ್ ವೆಸ್ಟರ್ನ್ ರೈಲ್ವೆ ನೈಋತ್ಯ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಹಾಗೂ ನಮ್ಮ ಎಲ್ಲಾ ಭಾಗದ ಬೇರೆ ಬೇರೆ ಜಿಲ್ಲೆಗಳಿಂದ ಎಂಪಿಗಳು, MLAಗಳು, MLCಗಳು ಹಾಗೂ ಸ್ಪೆಷಲ್ ನಾಮಿನೇಟೆಡ್ ಮೆಂಬರ್ಸ್ ಕೂಡ ಅವರು ಕೂಡ ಬಂದಿದ್ರು ಇವತ್ತು. ಇದು ಮೀಟಿಂಗ್ ಆಕ್ಚುಲಿ ಹೋದ ತಿಂಗಳ ಆಗ್ಬೇಕಾಗಿತ್ತು, ಅವರು ಪೋಸ್ಟ್ಪೋನ್ ಮಾಡಿದ್ರು. ಬಟ್ ಇವತ್ತು ಕೂಡ ನಡೀತು. ಒಳ್ಳೇದು ಸೂಚನೆ. ಹಾಗೇನೆ ನನ್ನ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಕುಡಚಿ ರೈಲ್ವೆ ಸ್ಟೇಷನ್ ಸಾಕಷ್ಟು ಹಿಂದುಳಿದ ಡೆವಲಪ್ಮೆಂಟ್ ವರ್ಕ್ಸ್ ಇರ್ಲಿಲ್ಲ. ಈಗ ಮೊನ್ನೆ ತಾನೇ ಅವರು ಶೆಡ್ ವರ್ಕ್
ಮತ್ತೆ ಸ್ವಲ್ಪ ಲಿಫ್ಟ್ ಬಗ್ಗೆ ನಾವು ಕೇಳಿದ್ವಿ. ಅವರು ಕೂಡ ನಮ್ಗೆ ಡೀಟೇಲ್ಸ್ ಕೊಡಿ, ಅವರು ತಮ್ಮ ಕಡೆಯಿಂದ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಆಫೀಸರ್ಸ್. ಹಾಗೇನೆ ಮತ್ತೆ ಶೆಡ್ಬಾಳ್ ಇಂದ ವಿಜಯಪುರ ಅದನ್ನು ಕೂಡ ಕೇಳಿದ್ವಿ. ಅದು ಆಕ್ಚುಲಿ ರೇಟ್ ಆಫ್ ಇಂಟ್ರೆಸ್ಟ್ ಅದು ಕಮ್ಮಿ ಇದೆ ಅಂತ ಹೇಳಿದ್ರು ಅವರು, ಆ ರೀಸನ್ ಅನ್ನ ಕೊಟ್ರು. ಸೊ ಮತ್ತೆ ಕೂಡ ನಾವು ಪ್ರಯತ್ನ ಮಾಡ್ತೀವಿ ಜನರಿಗೆ ಅನುಕೂಲ ಆಗ್ಲಿಕ್ಕೆ. ಯಾಕಂದ್ರೆ ರೈಲ್ವೆ ಇಸ್ ಲೈಫ್ ಲೈನ್ ಅಂತ ನಾವು ಹೇಳ್ಬೋದು ನಮ್ಮ ಭಾರತ ದೇಶಕ್ಕೆ. ಸೊ ಹಾಗಾಗಿ ಬಹಳ ಸ್ವಾತಂತ್ರ್ಯ ದಿನದಿಂದ ಅವತ್ತಿಂದ ನಡೆದಂತ ಇವತ್ತು ಕೂಡ ನಮ್ಮ ಭಾರತ ರೈಲ್ವೆ ಜನರಿಗೋಸ್ಕರ, ಎಸ್ಪೆಷಲಿ ಬಡ ಜನರಿಗೆ ಅವ್ರಿಗೂ ಸೇವೆನ ಸಲ್ಲಿಸ್ತಾ ಇದೆ. ಸೊ ಹಾಗಾಗಿ ಇವತ್ತು ಕೂಡ ಎಲ್ರಿಗೂ ಸಮಾನವಾಗಿ ಆ ಸೇವೆ ಸಿಗ್ಬೇಕು ಅಂತ ನಮಗ್ ಕೂಡ ಆಸೆ ಇದೆ. ನಮ್ಮ ಪ್ರಯತ್ನದಲ್ಲಿ ನಾವು ಕೂಡ ಮಾಡ್ತಾ ಇದೀವಿ. ಆದಷ್ಟು ಕೂಡ ಎಲ್ಲಾ ಕ್ವರೀಸ್ ಅನ್ನ ಅವರು ರಿಪ್ಲೈ ಮಾಡ್ತಾರೆ ನಮ್ಗೆ ಅಂತ ನಾವು ಭಾವಿಸ್ತಾ ಇದೀವಿ. ಸೊ ನಾವು ಕೂಡ ಫಾಲೋ ಅಪ್ ಮಾಡ್ತೀವಿ. ಏನೇನ್ ಡೆವಲಪ್ಮೆಂಟ್ ವರ್ಕ್ ಇದೆ ನಮ್ದು, ಲ್ಯಾಂಡ್ ಅಕ್ವಿಸಿಷನ್ ಬಗ್ಗೆ ಆಗ್ಲಿ, ಲಿಫ್ಟ್ ಆಗಿ ನಾನು ಹೇಳಿದ್ದೆ ಅವರು ಕೂಡ ಮಾಡ್ತೀನಿ ಅಂದ್ರು. ಮತ್ತೆ ಗೋಕಾಕ್ ಅಲ್ಲಿ ಕೂಡ ಸಾಕಷ್ಟು ಜನರು ಅಲ್ಲಿ ಗೋಕಾಕ್ ಸ್ಟೇಷನ್ ಬಗ್ಗೆ ಧ್ವನಿಯನ್ನ ಎತ್ತಿದ್ದಾರೆ. ಸೊ ಬಹಳ ಖುಷಿ ಆಯ್ತು. ಸೊ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಅವರು ಹೆಚ್ಚಿನ ರೀತಿಯಲ್ಲಿ ಈ ಭಾಗಕ್ಕೆ, ಉತ್ತರ ಕರ್ನಾಟಕ ಭಾಗಕ್ಕೆ ಅವರು ಹೆಚ್ಚಿನ ರೀತಿ ಸೇವೆ ಮಾಡ್ತಾರೆ ಅಂತ ನಾನು ಭಾವಿಸ್ತೇನೆ. ಅದ್ರ ಬಗ್ಗೆ ಧ್ವನಿಯನ್ನ ಸವಾಲನ್ನ ಹಾಕಿದ್ದಾರೆ ಅವರು. ನಾವು ಅದನ್ನ ಡಿಸ್ಕಸ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಸೊ ಅದನ್ನ ನಮ್ಮ ಮುಖಂಡರು ಅದನ್ನೆಲ್ಲ ಕೂಡ ಫಾಲೋ ಅಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಖಂಡ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ರೈಲ್ವೆ ಮಾರ್ಗಗಳು, ರೈಲ್ವೆ ಸೌಲಭ್ಯಗಳ ಬಗ್ಗೆ ಮಾನ್ಯ ಪಾರ್ಲಿಮೆಂಟ್ ಸದಸ್ಯರಾದ ಪ್ರಿಯಾಂಕಾ ಜಾರಕಿಹೊಳಿ ಅವರು ಬಹಳ ಒಂದು ಸರ್ಕಾರದ ಮೇಲೆ ಒತ್ತಡ ತರುವ ನಿಟ್ಟಿನೊಳಗ ಒಂದು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ಒಂದು ಲೋಕಾಪುರ ಧಾರವಾಡ ರೈಲ್ವೆ ಮಾರ್ಗ, ಕುಡ್ಚಿ ಬಾಗಲಕೋಟ್ ರೈಲ್ವೆ ಮಾರ್ಗ ಕಳೆದ 15 ವರ್ಷಗಳಿಂದ ವಿಳಂಬ ನೀತಿಯಿಂದ ಬಹಳ ಅವೇಗತೆಯಲ್ಲಿ ಕಾಮಗಾರಿ ಸಾಗಿದ್ದು, ಅದನ್ನ ತ್ವರಿತಗತಿಯಲ್ಲಿ ಮಾಡಬೇಕು. ಆಮೇಲೆ ಕಾಮಗಾರಿ ಲೋಕಾಪುರವರೆಗೂ ಏನ್ ಪ್ರಾರಂಭ ಆಗಿ ಮುಕ್ತಾಯ ಆಗೈತಿ, ಅಲ್ಲೇ ಪ್ಯಾಸೆಂಜರ್ ರೈಲು ಪ್ರಾರಂಭಿಸಬೇಕಂತ ಕಟ್ಟುನಿಟ್ಟುವಾಗಿ ಅವರು ತಮ್ಮ ಒಂದು ಅಭಿಪ್ರಾಯವನ್ನ, ತಮ್ಮ ಒಂದು ಒತ್ತಡವನ್ನ ಸರ್ಕಾರದ ಮೇಲೆ ಮಾಡ್ಯಾರ. ಅದಕ್ಕೆ ಉತ್ತರ ಕರ್ನಾಟಕದ ಅಖಂಡ ಎಲ್ಲಾ ಸಾರ್ವಜನಿಕರ ಪರವಾಗಿ ಮಾನ್ಯ ಸಂಸದರಾದ ಪ್ರಿಯಾಂಕಾ ಜಾರಕಿಹೊಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ಲೋಕಾಪುರ ಧಾರವಾಡ ರೈಲ್ವೆ ಮಾರ್ಗ ನೀವು ಮಾಡ್ರಿ, ರಾಜ್ಯ ಸರ್ಕಾರದಿಂದ ಭೂಮಿ ಕೊಡಿಸುವ ಪ್ರಯತ್ನ ನಾವು ಮಾಡ್ತೀವಿ, ಸರ್ಕಾರ ನಮ್ಮದೇ ಇದೆ ಅನ್ನುವಂತ ಮಾತನ್ನು ಕೂಡ ಹೇಳ್ಯಾರೆ. ಅದಕ್ಕೂ ನಾವು ಧನ್ಯವಾದಗಳನ್ನ ಹೇಳ್ತೀನಿ. ಅತಿ ಶೀಘ್ರದಲ್ಲಿ ಎಲ್ಲಾ ವಿಷಯಗಳನ್ನು ಉತ್ತರ ಕರ್ನಾಟಕಕ್ಕೆ ಅಗತ್ಯ ಇರುವಂತ ರೈಲ್ವೆ ಸೌಲಭ್ಯಗಳು, ರೈಲ್ವೆ ಮಾರ್ಗಗಳು, ರೈಲುಗಳು ಎಲ್ಲಾ ಒಂದು ವ್ಯವಸ್ಥೆಯನ್ನ ನಾವು ಪ್ರಯತ್ನ ಮಾಡ್ತೀವಿ ಅನ್ನುವಂತ ಅಧಿಕಾರಿಗಳು ಹೇಳ್ಯಾರ. ಒಂದು ಒಳ್ಳೆಯ ಒಂದು ಪ್ರೆಷರ್ ಅನ್ನ ಸರ್ಕಾರದ ಮೇಲೆ ಮಾನ್ಯ ಮೇಡಮ್ ಅವರು ತಂದಾರೆ. ಧನ್ಯವಾದಗಳು ಅವರಿಗೆ. ನಾನು ಕುತುಬುದ್ದೀನ್ ಕಾಜಿ.